ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಈಗ ಜಸ್ಟ್ ತಾನೇ ರಿಲೀಸ್ ಆಗಿದೆ. ಹಾಗಾದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ನಿಮಗೂ ಕೂಡ ರಿಲೀಸ್ ಆಗಿದೆನಾ? ಅದರ ಸ್ಟೇಟಸ್ ಯಾವ ರೀತಿಯಾಗಿ ಚೆಕ್ ಮಾಡುವುದು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕೆ ಮುಂಚೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಂದು 9.32 ಕೋಟಿ ಜನರಿಗೆ ಹಣವನ್ನ ಪಿಪಿಟಿ ಮೂಲಕ ವರ್ಗಾವಣೆ ಮಾಡಿದ್ದಾರೆ. ಸೊ ಈಗ ಜಸ್ಟ್ ತಾನೇ ಪಿಎಂ ಕಿಸಾನ್ ಯೋಜನೆಯ ಹಣ ಜಮಾ ಆಗಿದೆ. ಇಲ್ಲಿ ಲೈವ್ ಪ್ರೂಫ್ ಕೂಡ ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಯೂಟ್ಯೂಬ್ ಆಡಿಯನ್ಸ್ ಕೂಡ ಮೆಸೇಜ್ ಅನ್ನ ಶೇರ್ ಮಾಡಿದ್ದಾರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಸೊ ಬಂದಿರುವಂತಹ ಮೆಸೇಜ್ ಕೂಡ ಇಲ್ಲಿ ನೋಡ್ತಿರಬಹುದು. ಪಿಎಂ ಕಿಸಾನ್ ಯೋಜನೆಯ ಅವರ ಅಕೌಂಟ್ ಗೆ 2,000 ರೂಪಾಯಿ ಜಮಾ ಆಗಿದೆ ಅಂತ. ಸೊ ಇಲ್ಲಿ ದಿನಾಂಕ ಕೂಡ ಇದೆ, ಅಮೌಂಟ್ ಕೂಡ ಇದೆ. ಹಾಗೆ ಎಬಿಪಿಎಸ್ ಸ್ಟಾರ್ ಪಿಎಂ ಕಿಸಾನ್ ಅಂತ ಒಂದು ಆಪ್ಷನ್ ಕೂಡ ಬಂದಿದೆ. ಸೊ ಇಲ್ಲಿ ಕೂಡ ತಾವು ನೋಡ್ತಿರಬಹುದು, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇನ್ಸ್ಟಾಲ್ಮೆಂಟ್ 2,000 ರೂಪಾಯಿ ಜಮಾ ಆಗಿದೆ ಅಂತ. ಈ ರೀತಿಯಾಗಿ ಮೆಸೇಜ್ ಕೂಡ ಬರ್ತಾ ಇದಾವೆ. ಬಹಳಷ್ಟು ರೈತರಿಗೆ ಈಗ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗ್ತಿದೆ ಸ್ನೇಹಿತರೆ. ಹಾಗಾದ್ರೆ ನಿಮಗೂ ಕೂಡ ಪಿಎಂ ಕಿಸಾನ್ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಅದರ ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈಗ ತಿಳಿಸ್ತೇನೆ. ಸೊ ಇಲ್ಲಿ ತಾವು 3 ರೀತಿಯಾಗಿ ತಮ್ಮ ಪಿಎಂ ಕಿಸಾನ್ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಒಂದೇದು ಈ ಒಂದು ಆಫಿಸಿಯಲ್ ವೆಬ್ಸೈಟ್ ಮೂಲಕ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಇನ್ನೊಂದು ಕಿಸಾನ್ ಸುವಿಧಾ ಅಂತ ಒಂದು ಆಫಿಸಿಯಲ್ ವೆಬ್ಸೈಟ್ ಇದೆ, ಇದರಲ್ಲಿ ಕೂಡ ಬಂದು ತಾವು ತಮ್ಮ ಪಿಎಂ ಕಿಸಾನ್ ಯೋಜನೆಯ ಬೆನಿಫಿಷಿಯರಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಮೂರನೇದಾಗಿ ಒಂದು ಆಪ್ ಇದೆ, ಪಿಎಂ ಕಿಸಾನ್ GOI ಅಂತ. ಈ ಆಪ್ ಮೂಲಕ ಕೂಡ ತಮ್ಮ ಪಿಎಂ ಕಿಸಾನ್ ಯೋಜನೆಯ ಹಣ ಜಮಾ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇದರ ಒಂದು ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೆ ಕಾಣ್ತಿರೋ ಕ್ಯಾಪ್ಚಾ OTP ನ ತಾವು ಹಾಕೊಂಡು ತಮ್ಮ ಬೆನಿಫಿಷರಿ ಸ್ಟೇಟಸ್ ಅಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ಬಂದಿದೆನಾ ಇಲ್ಲ ಅಂತ ತಾವು ಚೆಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಕಿಸಾನ್ ಸುವಿಧಾ ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಇಲ್ಲಿ ಬಂದು ಕೂಡ ತಮ್ಮ ಪಿಎಂ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂತ ಚೆಕ್ ಮಾಡ್ಕೋಬಹುದು. ಇದರ ವೆಬ್ಸೈಟ್ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಒಂದು ಆಪ್ ಇದೆ, ತಮ್ಮ ಮೊಬೈಲ್ ಅಲ್ಲಿ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಈಸಿಯಾಗಿ ತಮ್ಮ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆನಲ್ಲ ಅಂತ ಚೆಕ್ ಮಾಡ್ಕೋಬಹುದು. ಆಪ್ ಮೂಲಕ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ನಮಗೆ ಲೈವ್ ಅಲ್ಲಿ ಕೂಡ ತೋರಿಸ್ಕೊಡ್ತೇನೆ. ಹಾಗಾದ್ರೆ ಈಗ ಮೊಬೈಲ್ ಸ್ಕ್ರೀನ್ ಗೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್ ಅಲ್ಲಿ ಹೋಗಿ ಇಲ್ಲಿ ಪ್ಲೇ ಸ್ಟೋರ್ ಇರುತ್ತೆ, ನೀವು ಪ್ಲೇ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಕೆಳಗಡೆ ಒಂದು ಸರ್ಚ್ ಇದೆಯಲ್ಲ, ಆ ಸರ್ಚ್ ಅಲ್ಲಿ ಹೋಗಿ ಪಿಎಂ ಕಿಸಾನ್ ಅಂತ ಟೈಪ್ ಮಾಡಿ. ಇಲ್ಲಿ ಹೋಗಿ ನೀವು ಪಿಎಂ ಕಿಸಾನ್ ಅಂತ ಟೈಪ್ ಮಾಡಿ. ಪಿಎಂ ಕಿಸಾನ್ ಟೈಪ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಆಪ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ, ಆ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಸೊ ಈ ತರ ಇನ್ಸ್ಟಾಲ್ ಆದಾಗ ದಯವಿಟ್ಟು ನೀವು ಗೌರ್ಮೆಂಟ್ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಪಿಎಂ ಕಿಸಾನ್ GOI ಅಂತ, ಇದೇ ಒಂದು ಗೌರ್ಮೆಂಟ್ ಆಪ್. ಈ ಆಪ್ ಅನ್ನು ಮಾತ್ರ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಬೇರೆ ಆಪ್ ಯಾವುದು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಓಪನ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಪರ್ಮಿಷನ್ ಕೇಳುತ್ತೆ, ನೀವು ಅದನ್ನ ಅಲೋ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಮಾಡಿ. ಆಮೇಲೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಕ್ಕೆ ಬರುತ್ತೆ, ಇಲ್ಲಿ ನೀವು ಇಂಗ್ಲಿಷ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಲ್ಯಾಂಗ್ವೇಜ್ ಓಕೆ ಆಗುತ್ತೆ, ಅದನ್ನ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ ಓಪನ್ ಆದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಲಾಗಿನ್ ಆಪ್ಷನ್ ಇದೆ ನೋಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಪ್ಡೇಟ್ ಮೊಬೈಲ್ ಲಾಗಿನ್ ಆಪ್ಷನ್. ನೀವು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಇಲ್ಲಿ ಲಾಗಿನ್ ಟೈಪ್ ಬರುತ್ತೆ. ಇಲ್ಲಿ ಸ್ಟೇಟಸ್ ಸ್ಟೇಟ್ ಆಫಿಷಿಯಲ್ಸ್, ಬೆನಿಫಿಷಿಯರಿ, ಎಕ್ಸ್ಟರ್ನಲ್ ಯೂಸರ್ಸ್ ಅಂಡ್ ವಿಲೇಜ್ ಆಫೀಸರ್ಸ್ ಅಂತ ಇರುತ್ತೆ. ನಮಗೆ ಬೆನಿಫಿಷಿಯರಿ ಇರೋದ್ರಿಂದ ನಾವು ಬೆನಿಫಿಷಿಯರಿಯನ್ನು ಸೆಲೆಕ್ಟ್ ಮಾಡ್ಕೋಣ. ಬೆನಿಫಿಷರಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಎರಡು ರೀತಿ ಆಪ್ಷನ್ ಇದೆ, ಒಂದು ರಿಜಿಸ್ಟ್ರೇಷನ್ ನಂಬರ್ ID ಇಂದ ಹಾಕಬಹುದು, ಇನ್ನೊಂದು ಆಧಾರ್ ಕಾರ್ಡ್ ನಂಬರ್ ಇಂದ ಹಾಕಬಹುದು. ಫ್ರೆಂಡ್ಸ್, ಇಲ್ಲಿ ಯಾರು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತೀರಿ ಅಂತವರ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕು, ಅಥವಾ ಆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ನೋಡಿ KA ಅಂತ ಹೇಳಿ, ಆ ನಂಬರ್ ಕೂಡ ಯಾವ್ದಾದ್ರು ಒಂದನ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಗೆಟ್ OTP ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಸೊ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ, ಅಥವಾ ರಿಜಿಸ್ಟ್ರೇಷನ್ ಐಡಿಗೆ ಅಥವಾ ಪಿಎಂ ಕಿಸಾನ್ ಯೋಜನೆಯಲ್ಲಿ ಯಾವ ನಂಬರ್ ಒಂದು ಲಿಂಕ್ ಇರುತ್ತೆ, ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTP ನೀವು ಇಲ್ಲಿ ಹಾಕಿ ಲಾಗಿನ್ ಅಂತಿದೆ ನೋಡಿ, ಇಲ್ಲಿ ಈ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಮಗೆ OTP ಬಂದಿದೆ. OTP ಹಾಕೊಂಡು ನಾವು ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಆ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೇಮ್ ಫಸ್ಟ್ ಪೇಜ್ ಏನ್ ಬಂದಿತ್ತಲ್ಲ ಅದೇ ರೀತಿ ಬರುತ್ತೆ. ಮೊದಲು ಇಲ್ಲಿ ಲಾಗಿನ್ ಅಂತ ಇತ್ತು, ಇವಾಗ ಲಾಗೌಟ್ ಅಂತ ಒಂದು ಆಪ್ಷನ್ ಬಂದಿದೆ. ಸ್ನೇಹಿತರೆ, ಈಗ ನಿಮಗೆ ಸ್ಟೇಟಸ್ ಒಂದು ನೋಡುವಂತ ಆಪ್ಷನ್ ಬರುತ್ತೆ. ಅಲ್ಲಿ ಯಾವ ರೀತಿ ನಿಮಗೆ ಪಿಎಂ ಕಿಸಾನ್ ಹಣ ಬಂದಿಲ್ಲ, ಜಮಾ ಆಗ್ತಾ ಇಲ್ಲ, ಅದು ಕೂಡ ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಬಹುದು. ಇವಾಗ ನೀವು ಇಲ್ಲಿ ಮೇಲ್ಗಡೆ ಡ್ಯಾಶ್ ಬೋರ್ಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಬೆನಿಫಿಷಿಯರಿ ನೇಮ್ ಇದೆ, ಆಮೇಲೆ ಇಲ್ಲಿ ಅವರ ಮೊಬೈಲ್ ನಂಬರ್, ಆಮೇಲೆ ಅವರ ID ಇರುತ್ತೆ, ಆಮೇಲೆ ಅಡ್ರೆಸ್ ಇರುತ್ತೆ. ಸ್ನೇಹಿತರೆ, ಇದೆ ನೋಡಿ ಸ್ಟೇಟಸ್, ಬೆನಿಫಿಷಿಯರಿ ಸ್ಟೇಟಸ್ ಒಳಗಡೆ ಇಲ್ಲಿ ಲ್ಯಾಂಡ್ ರಿಕಾರ್ಡ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇದೆ. ಈ ರೀತಿ ನಿಮಗೂ ಕೂಡ ಲ್ಯಾಂಡ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇರಬೇಕು. ನಂತರ ಆಧಾರ ಸೀಡಿಂಗ್ ವಿತ್ ಬ್ಯಾಂಕ್ ಅಕೌಂಟ್ ಎಸ್ ಅಂತಿದೆ, ಅದು ಕೂಡ ಇರಬೇಕು. ಆಮೇಲೆ KYC ಸ್ಟೇಟಸ್ ಎಸ್ ಅಥವಾ ನೋ ಅಂತ ಇರುತ್ತೆ. ಸೊ ಇಲ್ಲಿ ಈ ರೀತಿ ಕೂಡ ಎಸ್ ಅಂತ ಇರಬಹುದು. ಹಾಗೆ ಇಲ್ಲಿ ನಿಮಗೆ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ
ಇಲ್ಲಿ ಕಂತು ವೈಸ್ ಇನ್ಸ್ಟಾಲ್ಮೆಂಟ್ ನಂಬರ್ಸ್ ಇರ್ತವೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಸುಮಾರು ಇನ್ಸ್ಟಾಲೇಷನ್ ನಂಬರ್ಸ್ ಇರ್ತವೆ. ಯಾವ ಇನ್ಸ್ಟಾಲೇಷನ್ ನಂಬರ್ ನಿಮಗೆ ಯಾವಾಗ ಜಮಾ ಆಗಿದೆ, ಯಾವ ಇನ್ಸ್ಟಾಲೇಷನ್ ಅಲ್ಲಿ ನಿಮಗೆ ಹಣ ಜಮಾ ಆಗಿದೆ ಎಂಬುದು ಕೂಡ ಮಾಹಿತಿ ತಿಳ್ಕೋಬಹುದು. ಈಗ ನಾವು 11th ಕ್ಲಿಕ್ ಮಾಡಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ಇಲ್ಲಿ ಅವರ ಹೆಸರು, ಸ್ಟೇಟು, ಡಿಸ್ಟ್ರಿಕ್ಟ್ ಎಲ್ಲ ಬರುತ್ತೆ. ಆಮೇಲೆ ಹಣ ಜಮಾ ಆಗಿರುವಂತಹ ಡೇಟ್ ಕೂಡ ಇಲ್ಲಿದೆ ನೋಡಿ. 11th ಇನ್ಸ್ಟಾಲ್ಮೆಂಟ್ 20/11/2025 ಹಣ ಜಮಾ ಆಗಿದೆ. ಈ ರೀತಿ ನೀವು ಕೂಡ ಈ ಒಂದು ಮೊಬೈಲ್ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊಬೈಲ್ ಆಪ್ ಅಲ್ಲಿ ಬೆನಿಫಿಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, PM ಕಿಸಾನ್ ಯೋಜನೆಯ ಒಂದು ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ಯಾರಿಗೆಲ್ಲ ಇವತ್ತಿನ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರಿಗೂ ಜಮಾ ಆಗಿಲ್ಲ ಅವರು ವೇಟ್ ಮಾಡಿ, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆವರೆಗೂ ತಮಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.